ಪೃಥ್ವಿ, ಸ್ವಾತಿ, ಚೇತನ, ಸತ್ಯ, ಯಾರಪ್ಪ ಅದು ಸತ್ಯ? ಬೇಗ ಬಾರಪ್ಪ. ಸತ್ಯ, ಏ ಸತ್ಯ, ಯಾರಪ್ಪ ಅದು? ಎಸ್ ಸರ್. ಸರ್, ಇಲ್ಲೊಂದು ಸೈನ್ ಮಾಡಪ್ಪ. ಅಲ್ಲ, ಸೈನ್ ಮಾಡಮ್ಮ. ಹಾಯ್ ಸತ್ಯ. ಹಾಯ್ ಚೇತನ. ಲುಕ್ ಅಟ್ ಅವರ್ ಪ್ರಶು. ಇದೇನು ಟ್ರೈನಿಂಗ್ ಸೆಂಟರ್ ಅನ್ಕೊಂಡಿದ್ದಾಳ ಅಥವಾ ಅವಳ ಮನೆ ಕಿಚನ್ ಅನ್ಕೊಂಡಿದ್ದಾಳ? ಸಾರಿ ಉಟ್ಕೊಂಡೆ ಬಂದ್ಬಿಟ್ಟಿದ್ದಾಳೆ. ಅನ್ಬಿಲೀವಬಲ್. ಸ್ವಾತಿ, ಸುಮ್ಮನೆ ಇರು ಸ್ವಾತಿ. ಸತ್ಯ ಅಂದ್ರೆ ಯಾವುದೋ ಹುಡುಗ ಅನ್ಕೊಂಡಿದೆ. ನೋಡ್ರೆ ಸ್ಯಾರಿ ಉಟ್ಕೊಡೋ ಲೇಡಿ. ಫಸ್ಟ್ ದಿನ ರೇಗ್ಸೋದು ಬೇಡ. ಇಲ್ಲೇ ಇರ್ತಾಳಲ್ಲ, ನೋಡ್ಕೊಳ್ಳೋಣ ಬಿಡು. ಏನ್ ಗೊತ್ತಾ ಚಿನ್ನ, ಮೊದ್ಲಿಂದಾನು ನನ್ನ ಜೀವನದಲ್ಲಿ ನನ್ನ ಗೆಟಪ್ದೇ ಪ್ರಾಬ್ಲಮ್. ಪ್ಯಾಂಟು ಶರ್ಟು ಹಾಕೊಂಡೆ, ಗಂಡು ಬೀರಿ ಅಂದ್ರು. ಸೀರೆ ಉಟ್ರೆ ನನ್ನ ಹೇರ್ ಸ್ಟೈಲ್ಗೂ ಸೀರೆಗೂ ಮ್ಯಾಚೇ ಆಗಲ್ಲ ಅಂದ್ರು. ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಇಲ್ಲ, ನಿಮ್ಗೆಲ್ಲ ಏನ್ರೋ ಪ್ರಾಬ್ಲಮ್ಮು. ಇನ್ನೊಂದು ವಿಷಯ ಏನು ಗೊತ್ತಾ ಚಿನ್ನ, ನಿನ್ನ ಹಾಗೆ ನಾನು ಇದ್ಬಿಟ್ರೆ ನನಗೂ ನಿನಗೂ ಏನು ವ್ಯತ್ಯಾಸ ಅಂತ. ಇರ್ಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ನೀವು ನನ್ನನ್ನು ರೇಗಿಸಿದ್ರಿ, ನಾನು ಇಲ್ಲಿಗೆ ಬಂದೆ, ನನಗೆ ನಿಮ್ಮ ಪರಿಚಯ ಆಯಿತು. ಈ ಸತ್ಯ ಸ್ವಲ್ಪ ಡಿಫ್ರೆಂಟ್. ಮೊದಲನೇ ದಿನ ಜಗಳ ಎಲ್ಲ ಬೇಡ ಚಿನ್ನ. ಬರ್ಲಾ? ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಸತ್ಯ.
ನೀನು ಟ್ರೈನಿಂಗ್ ಟೈಮಲ್ಲಿ ಮೊಬೈಲ್ ಇರಲ್ಲ ಅಲ್ವಾ, ನೀನು ಆನ್ ಟೈಮಿಗೆ ರೆಡಿ ಆಗಲಿ ಅಂತಾನೆ ಇದು. ಪ್ರತಿದಿನ ಅಲಾರ್ಮ್ ಇಟ್ಕೊಂಡು ಮಲ್ಗು. ನಾನೇ ನಿನ್ನ ಬೆಳಿಗ್ಗೆ ಎಬ್ಸೋ ಹಾಗೆ ರಿಂಗ್ ಆಗಿರುತ್ತೆ. ಯಾರನ್ನೂ ನೆನಪಿಸ್ಕೊಂಡು ನಗ್ತಾ ಇದ್ದೀರಾ? ಯಾರು ಕೊಟ್ಟಿದ್ದು? ನನ್ನ ಗಂಡ. ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮನ್ನು ನೋಡಿದ್ರೆ ಮದುವೆ ಆಗಿದೆ ಅಂತ ಅನ್ಸೋದೇ ಇಲ್ಲ. ಮದುವೆ ಆದಮೇಲೆ ನಿಮ್ಮ ಅತ್ತೆ ಮನೆಯವರೆಲ್ಲ ನಿಮ್ಮನ್ನ ಟ್ರೈನಿಂಗ್ ಬರೋಕ್ಕೆ ಬಿಟ್ರಾ? ನಿಮ್ಮ ಮನೆಯವರು ನಿಮ್ಮನ್ನ ತುಂಬ ಸಪೋರ್ಟ್ ಮಾಡ್ತಾ ಇರಬೇಕು ಅಲ್ವಾ? ಹೌದು, ನನ್ನ ಅತ್ತೆ, ನನ್ನ ಮಾವ, ನಾದ್ನಿ, ನನ್ನ ಗಂಡ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಮದುವೆ ಆದಮೇಲೆ ಯಾವತ್ತೂ ತವ್ರ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಿರಲಿಲ್ಲ. ಇದೇ ಮೊದಲನೇ ಸಲ. ಯಾಕೋ ನಮ್ಮ ಮನೆಯವ್ರನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ. ನಾನು ಅಷ್ಟೇ. ಇದೇ ಮೊದಲನೇ ಸತಿ ನಮ್ಮೂರನ್ನ ಬಿಟ್ಟು ನಮ್ಮ ಅಪ್ಪಯ್ಯನ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ನನಗೂ ಅಷ್ಟೇ. ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋದು ನನ್ನ ಅಪ್ಪಯ್ಯ ಮಾತ್ರ. ನಾನು ಇಲ್ಲಿಗೆ ಬಂದಿರೋದೇ ನನ್ನ ಅಪ್ಪಯ್ಯನ ಕನಸನ್ನು ನನಸು ಮಾಡೋಕ್ಕೆ. ನಾವು ತುಂಬ ಬಡವರು ಸತ್ಯ. ನಮ್ಮ ಮನೇಲಿ ಮಲ್ಗಕ್ಕೆ ಹಾಸಿಗೆನೇ ಇಲ್ಲ. ನಾವೆಲ್ಲ ಚಾಪೆ ಮೇಲೆ ಮಲ್ಗೋದು. ಆದರೂ ನಮ್ಮ ಅಪ್ಪಯ್ಯ ಸಾಲ ಮಾಡಿ ನನಗೆ ಹೊಸ ಬಟ್ಟೆ ಕೊಡಿಸಿದ್ದಾರೆ. ನಾನು ರೈತನ ಮಗಳು. ನಿನಗೆ ಗೊತ್ತಲ್ಲ, ರೈತ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅವನ ಕೈಗೆ ಸಿಗೋದು ಇಷ್ಟೇ. ಆದರೂ ನಮ್ಮಪ್ಪಯ್ಯ ಎಷ್ಟೇ ಕಷ್ಟ ಆದರೂ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗೋ ಮಗ ಅಂತಾರೆ. ನಮ್ಮಪ್ಪನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಇದೇ ನನ್ನ ಆಸೆ. ನಮ್ಮಪ್ಪ ಹೆಂಗೆ? ನಾನು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಆಸೆ. ಅಪ್ಪಯ್ಯನಿಂದನೇ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತಂದೆ ತಾಯಿ ಕನಸನ್ನ ನನಸು ಮಾಡೋದಕ್ಕೆ ಹೊರಟಿರೋ ಮಕ್ಕಳ ಜೊತೆ ಆ ದೇವರು ಸದಾ ಇರ್ತಾನಂತೆ. ನೋಡ್ತಾ ಇರಿ, ನಿಮ್ಮ ಅಪ್ಪನ ಕನಸನ್ನ ನೀವು ನನಸು ಮಾಡೇ ಮಾಡ್ತೀರ. ನಿಮ್ಮೊಬ್ರಿಗೆ ಮಾತ್ರ ಅಲ್ಲ, ಪೊಲೀಸ್ ಆಗೋದಕ್ಕೆ ನನಗೂ ನನ್ನ ಅಪ್ಪನೇ ಸ್ಫೂರ್ತಿ. ಚಿಕ್ಕವಳಿದ್ದಾಗ ಅಪ್ಪ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಆಗಲೇ ಸಲ್ಯೂಟ್ ಮಾಡಿ ನನ್ನ ನಗಿಸ್ತಾ ಇದ್ರು. ಪುಟ್ಟ, ಅನ್ಯಾಯ ಆದವ್ರ ಮುಖದಲ್ಲಿ ನಗು ತರಿಸೋ ಆಫೀಸರ್ ಆಗಬೇಕು ಅಂತ ಹೇಳ್ತಿದ್ರು. ನೀನು ಮೊದಲಿನಂಗೆ ನನ್ನ ಜೊತೆ ಆಟ ಆಡ್ಬೇಕಪ್ಪ. ಹೇಳಪ್ಪ, ನೀನೇ ನನಗೆಲ್ಲ ಹೇಳ್ಕೊಡ್ಬೇಕಪ್ಪ. ನೀನು ಯಾವಾಗಲೂ ನನ್ನ ಜೊತೆ ಇರಬೇಕಪ್ಪ. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆನೂ ಶಾಶ್ವತವಾಗಿ ಇರೋಕ್ಕಾಗಲ್ಲ ಕಣೋ. ಇದು ಕೈ ಸತ್ಯ ಪುಟ್ಟ. ಈ ಸತ್ಯನ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಅಂದ್ಕೊಂಡು ಅಷ್ಟಲ್ಲಿ ಧೈರ್ಯವಾಗಿ ಬದುಕಬೇಕು ಪುಟ್ಟ. 10 ಬಳ್ಳಿಗೆ ಆಶ್ರಯ ಕೊಡೋ ಹೆಮ್ಮರ ಆಗಬೇಕು. ಅದನ್ನು ಸಾಬೀತು ಮಾಡೋಕೆ ಅಂತಾನೆ ದೇವರು ನನ್ನ ಬೇಕರಿಸ್ಕೊತಾ ಇದ್ದಾನೆ ಅಂತ ಅನ್ಸುತ್ತೆ ಪುಟ್ಟ. ಯಾಕೆ ಈಗ ಅವ್ರಿಲ್ವಾ? ಅವರಿಲ್ಲ. ಆದರೆ ಅವ್ರು ಯಾವಾಗಲೂ ನನ್ನ ಹೃದಯದಲ್ಲೇ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಹೋದವರು ನಮ್ಮನ್ನು ಕಾಯ್ತಾರೆ ಅಂತ. ಬಹುಶಃ ಅಪ್ಪನ ಆಶೀರ್ವಾದದಿಂದನೇ ಇರಬೇಕು ನಾನೀಗ ಮತ್ತೆ ನನ್ನ ಕನಸಿನ ಹಿಂದೆ ಓಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ, ಟೈಮ್ ಆಗೋಗಿದೆ. ಇನ್ನೇನು ಬೆಲ್ಲ ಹೊಡೆದು ಬಿಡ್ತಾರೆ. ಗ್ರೌಂಡಲ್ಲಿ ಅಸೆಂಬಲ್ ಆಗಬೇಕು ಅಂತ ಹೇಳಿದ್ದಾರೆ. ಬೇಗ ಬೇಗ ರೆಡಿ ಆಗಿಬಿಡೋಣ.
ಅಕ್ಕ ಊಟ ಮಾಡು. ಯಾಕೋ ಊಟ ಸೇರ್ತಿಲ್ಲ ಊರ್ಮಿಳಾ. ಅಮ್ಮ ಯಾಕಿಷ್ಟು ಓವರ್ ಆಗಿ ಆಡ್ತಿದ್ಯಾ? ಸತ್ಯ ಇಲ್ಲಿಲ್ಲ ಅಂತನಾ? ಕೀರ್ತನ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಸಂಕಟ ನಿನಗೇನೆ ಅರ್ಥ ಆಗತ್ತೆ. ಅವಳು ನನಗೆ ಬರೀ ಸೊಸೆ ಆಗಿರಲಿಲ್ಲ, ಮಗಳಾಗಿದ್ದವಳು. ಮಗಳು ಮನೇಲಿ ಇಲ್ಲ ಅಂದರೆ ಆ ಸಂಕಟ ಏನು ಅಂತ ನಿನಗೇನು ಅರ್ಥ ಆಗಬೇಕು. ಅಲ್ಲಾಡರ್ಲೆಗೂ ನೀನು ಅವ್ರ ಮಗಳು, ಅವ್ರು ನೋಡಿದ್ರೆ ಸತ್ಯಂಗೆ ತನ್ನ ಮಗಳು ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಅಕ್ಕ ನನಗೆ ಗೊತ್ತು ನೀನು ಸತ್ಯನ ಎಷ್ಟೊಂದು ಹಚ್ಕೊಂಡಿದ್ಯಾ ಅಂತ. ಆದರೆ ಅವಳು ಹೋಗಿರೋದು ಟ್ರೈನಿಂಗಿಗೆ ತಾನೆ. ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾಳೆ? ಇಲ್ಲಿಗೆ ಬರಲೇಬೇಕು ಅಲ್ವಾ? ನೀನು ಆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಹೇಳು? ಈಗ ಊಟ ಮಾಡು. ಹೌದಮ್ಮ, ಊಟ ಮಾಡಿ ಪ್ಲೀಸ್. ಸೀತಾ, ಸತ್ಯ ಮನೇಲಿಲ್ಲ ಅಂತ ನಿನಗೊಬ್ಬಳಿಗೇನೋ ಬೇಜಾರಾಗಿರೋದು, ನಮಗೂ ಬೇಜಾರಾಗಿಲ್ವಾ? ಅವಳು ಈ ಮನೇನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದ್ಲು. ಅವಳಿಲ್ಲದೆ ಈ ಮನೆ ಬಿಕೋರಿಸ್ತಾ ಇದೆ. ನಮ್ಮ ಕಾರ್ತಿಕ್ ನೋಡು ಯಾವ ರೀತಿ ಮಂಕಾಗಿದ್ದಾನೆ ಅಂತ. ಹೌದು ಅಕ್ಕ, ಸ್ವಲ್ಪ ಊಟ ಮಾಡು. ಹಾಗಲ್ವೇ ಊರ್ಮಿ, ಅಲ್ಲಿ ನನ್ನ ಸೊಸೆ ಏನು ಮಾಡ್ತಿದ್ದಾಳೋ ಏನೋ, ಊಟ ಮಾಡಿದ್ಲೋ ಇಲ್ವೋ, ಆ ಟ್ರೈನಿಂಗಲ್ಲಿ ಅದು ಎಷ್ಟು ಕಷ್ಟ ಕೊಡ್ತಾರೋ ಏನೋ, ಇದೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬ ಹಿಂಸೆ ಆಗ್ತಿದೆ ಕಣೆ. ಅಮ್ಮ ಸಾಕು ನಿಲ್ಲಿಸು. ಅವಳೇನೋ ಅಲ್ಲಿ ಯುದ್ಧ ಮಾಡಕ್ಕೆ ಹೋಗಿದ್ದಾಳೆ ಅನ್ನೋ ಥರ ಆಡಬೇಡ. ಕೀರ್ತನ, ಅಕ್ಕ ಆಗಲೇ ನಿನ್ನನ್ನು ಸುಮ್ಮನಿರು ಅಂತ ಹೇಳಿದ್ಲು ತಾನೆ. ಸುಮ್ಮನೆ ಯಾಕೆ ಮಾತಾಡಕ್ಕ ಹತ್ರ ಬೈಸ್ಕೋತೀಯಾ? ಅವಳಿಗೆಲ್ಲೇ ಸಂಬಂಧದ ಬೆಲೆ ಗೊತ್ತಿದೆ, ಅದಕ್ಕೆ ಹಾಗೆ ಆಡ್ತಿದ್ದಾಳೆ. ಹೋಗ್ಲಿ ಬಿಡಿ ಅಮ್ಮ, ನೀವು ಅಪ್ಸೆಟ್ ಆಗಬೇಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಎಲ್ಲದಕ್ಕೂ ಟೈಮಿಂಗ್ ಇರುತ್ತೆ. ಊಟ, ತಿಂಡಿ, ನಿದ್ರೆ, ಟ್ರೈನಿಂಗ್ ಎಲ್ಲನೂ ನಮ್ಮ ಸತ್ಯ ಟೈಮಿಗೆ ಸರಿಗೆ ಮಾಡ್ತಾ ಇರ್ತಾಳೆ. ಹೌದೇನೋ ಕಾರ್ತಿ, ಅಷ್ಟೊಂದು ಸ್ಟ್ರಿಕ್ಟಾ ಅಲ್ಲಿ? ಹಾಗಾದರೆ ನಮ್ಮ ಸತ್ಯ ಈಗಲ್ಲಿ ಏನು ಮಾಡ್ತಿರ್ಬೋದು? ಹೋಗಿ ಇವನು ಕೇಳ್ತೀಯಲ್ಲೇ ಊರ್ಮಿ. ಇವನು ಕಾಲೇಜಲ್ಲಿ ಏನು ನಡೀತಿತ್ತು ಅಂತ ಇವನಿಗೆ ಗೊತ್ತಿರಲಿಲ್ಲ, ಇನ್ನು ಪೊಲೀಸ್ ಟ್ರೈನಿಂಗಲ್ಲಿ ಏನು ನಡೆಯುತ್ತೆ ಅಂತ ಇವನಿಗೆ ಗೊತ್ತಿರುತ್ತಾ? ಅದೇನೋ ನಿಜ ಬಿಡೋಕ. ನಮ್ಮ ಸತ್ಯ ಒಂಥರ ಶಿಸ್ತು, ಇವನು ಅಶಿಸ್ತು. ಇವನನ್ನ ಇಷ್ಟೊಂದು ತಿದ್ದಿ ತೀಡಿದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾವು ಸತ್ಯಂಗೆ. ಅಲ್ವಾ? ಮೊದಲಾದರೆ ಅದೇನೋ ಕವನ ಕತೆ ಅಂತ ಗೀಚ್ಕೊಂಡಿರ್ತಿದ್ದ, ಆ ಪೇಂಟಿಂಗ್ ಬೇರೆ ಏನೋ ಮಾಡ್ತಿದ್ದ ಅರ್ಧಂಬರ್ಧ. ಅವಳು ಬಂದ ಮೇಲೇ ಇವನು ಆಫೀಸಿಗೆ ಹೋಗಿ ಶುರು ಮಾಡಿದ್ದು. ಕಾರ್ತಿ, ಇನ್ಮೇಲೆ ನಿನ್ನ ಲೈಫ್ ಕಷ್ಟ ಇದೆ ಬಿಡು. ಇಷ್ಟು ದಿನ ಕಾರ್ತಿ ಹೆಂಡತಿ ಸತ್ಯ ಅಂತ ಕರಿತಿದ್ದವರು ಇನ್ಮೇಲೆ ಸತ್ಯನ ಗಂಡ ಕಾರ್ತಿ ಅಂತ ಕರೀತಾರೆ. ಚಿಕ್ಕಿ, ನೀನೇನು ಕಾರ್ತಿಕ್ನ ಆಡ್ಕೋತಾ ಇದೆಯಾ? ಅವನ ಹೆಂಡತಿ ಆಗಿರೋದಕ್ಕೆ ಇವತ್ತು ಸತ್ಯಂಗೆ ಒಂದು ಹೆಸರು ಅಂತ ಸಿಕ್ಕಿರೋದು. ಇಲ್ಲ ಅಂದಿದ್ರೆ ಇವತ್ತಿಗೂ ಅವಳು ಗ್ಯಾರೇಜ್ ಸತ್ಯ ಆಗಿ ಉಳ್ಕೊಂಡಿರೋಳು. ಅಯ್ಯೋ, ಜೋಕ್ ಮಾಡಿದೆ ಕಣೆ ಕೀರ್ತನ. ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದೆಯಾ? ಚಿಕ್ಕಿ, ಜೋಕ್ ಆದರೂ ಅಷ್ಟೇ, ಏನಾದರೂ ಅಷ್ಟೇ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ.
ಅವಳನ್ನು ಹೊಗಳೋ ಬರದಲ್ಲಿ ನನ್ನ ತಮ್ಮನ ಯಾಕೆ ಹೀಯಾಳಿಸ್ತಾ ಇದ್ದೀರಾ? ಚಿಕ್ಕಿ, ಇಟ್ಸ್ ವೆರಿ ಇನ್ಸಲ್ಟಿಂಗ್. ಕೀರ್ತನ, ನಾವು ಮಾಡಿದ ತಮಾಷೆ ಅದು ಅವನಿಗೂ ಗೊತ್ತಿದೆ. ನೀನು ಸುಮ್ಮನೆ ಇದರಲ್ಲಿ ಕೊಂಕು ಹುಡುಕ್ಬೇಡ. ಅವಳೊಂಥರ ಕೊಂಕೇಶ್ವರಿ ಕಣಮ್ಮ. ನಿಮ್ಗೇನಾಯ್ತೆ? ನಮಸ್ಕಾರ, ನಾನು ಹರೀಶ್ ಕುಮಾರ್, ನಿಮ್ಮ ಟ್ರೈನಿಂಗ್ ಆಫೀಸರ್. ನೀವೀಗ ಬಂದಿರೋದು ಬೇರೆ ಥರ ಟ್ರೈನಿಂಗ್ ಅಲ್ಲ. ಇಲ್ಲಿಗೆ ಬಂದಿದ್ದೀವಿ ಹೇಗೆ ಬೇಕಾದ್ರೂ ಆಗಿರ್ಬೋದು, ಏನು ಬೇಕಾದ್ರೂ ಅದು ಮಾಡ್ಬೋದು ಅಂತ ತಿಳ್ಕೊಬೇಡಿ. ನಿಮ್ಮ ಫೋಕಸ್ ನಿಮ್ಮ ಗುರಿ ಕಡೆ ಇರಬೇಕು. ಇಲ್ಲಿ ಟೈಮ್ ಸೆನ್ಸ್, ಡಿಸಿಪ್ಲೈನ್ ತುಂಬ ಮುಖ್ಯ. ಅದಕ್ಕಿಂತ ಮುಖ್ಯವಾದದ್ದು ಕಾಮನ್ ಸೆನ್ಸ್. ಅರ್ಥ ಆಯ್ತಾ? ಗುಡ್. ಪೊಲೀಸ್ ಆಗಬೇಕು ಅಂತ ಬಂದಿರೋರು ಮೊದಲು ಬಿಡಬೇಕಾಗಿದ್ದು ನಾನು ಅನ್ನೋ ಈಗೋನ. ಇದು ಸರ್ವಿಸ್ ಸೆಕ್ಟರ್. ಪ್ರತಿಯೊಂದನ್ನು ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದನೇ ಯೋಚನೆ ಮಾಡೋದು. ನಾನು ಅನ್ನೋದನ್ನ ನಾವು ಅನ್ನೋ ಶಬ್ದದಿಂದ ರೀಪ್ಲೇಸ್ ಮಾಡಬೇಕು. ಜನರ ನೋವಿಗೆ ಸ್ಪಂದಿಸಬೇಕು. ಅವರ ನೋವಿಗೆ ಕಾರಣವಾದ ಘಾತಕ ಶಕ್ತಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕು. ಯಾರ ಗುರು ಇವನು ಹೇಳಿದ್ನೆ ಮತ್ತೆ ಮತ್ತೆ ಹೇಳ್ತಾನೆ. ಕಾಮಿಡಿ ಮಾಡ್ತಾ ಇದ್ದೀನಾ? ಇಲ್ಲ ಸರ್. ಕಾಮಿಡಿ ಮಾಡ್ತಾ ಇದ್ದೀನಾ? ಇಲ್ಲ ಸರ್. 8 ರೌಂಡ್ಸ್ ಇಡೀ ಗ್ರೌಂಡ್. ಸರ್, ಸ್ಟಾರ್ಟ್. ನಿಮ್ಮ ಸೀನಿಯರ್ಸ್ ಮಾತಾಡ್ತಾ ಇದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಸುಮ್ಮನೆ ಈಗೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಗೇನಾದ್ರೂ ಆಯ್ತು ಅಂತ ಅಂದ್ರೆ ತಕ್ಕ ಪನಿಷ್ಮೆಂಟು ಇದ್ದೇ ಇರುತ್ತೆ. ಪೊಲೀಸ್ ಆಗೋದಕ್ಕೆ ಬಂದವ್ರಿಗೆ ಫಿಸಿಕಲ್ ಅಂಡ್ ಮೆಂಟಲ್ ಫಿಟ್ನೆಸ್ ತುಂಬಾ ಮುಖ್ಯ. ಇಲ್ಲಿ ನಿಮಗೆ ಅದಕ್ಕೆ ಪೂರಕವಾದ ಚಾಲೆಂಜಸ್ ಇರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡೋರು ಈ ಟ್ರೈನಿಂಗ್ ಅಲ್ಲಿ ಪಾಸ್ ಆಗ್ತೀರಾ. ಇಲ್ಲಿರೋ ಅಷ್ಟು ದಿನ ಬೇಡದೇ ಇರೋದ್ರ ಬಗ್ಗೆ ಗಮನ ಕಡಿಮೆ ಮಾಡಿ. ಪೊಲೀಸ್ ಆಗೋ ಅತ್ತ ನಿಮ್ಮ ಗಮನ ಇರಬೇಕು.